ನಾನು ಸುಮ್ಮನೆ ನಿಂತಿಲ್ಲ, ನಿಮ್ಮನ್ನು ನೋಡ್ತಾ ನಿಂತಿದ್ದೀನಿ. ಅದು ಎಕ್ಸೈಟ್ಮೆಂಟಲ್ಲಿ. ಆ ಎಕ್ಸೈಟ್ಮೆಂಟು ನಿಮಗೆ ಕಾಣಿಸ್ತಿಲ್ಲ ಅಷ್ಟೆ. ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದೆಯಾ? ಅಂಥದ್ದೇನಿದೆ ಯಾವತ್ತೂ ನೋಡದೇ ಇರೋದು? ಲವ್, ಪ್ಯೂರ್ ಲವ್. ಮನಸ್ಸಲ್ಲಿರೋ ನಿನ್ನ ಲವ್ನ ನೋಡ್ತಾ ಇದ್ದೀನಿ, ಆಸ್ವಾದಿಸ್ತಾ ಇದ್ದೀನಿ. ಇದ್ರೆ ನಿಮ್ಮ ಥರ ಇರಬೇಕು ರೀ. ವಾವ್, ಏನು ಲವ್ವು! ನಿಮ್ಮ ಲವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನಗೆ ಕ್ರೇಜಿ ಫೀಲ್ ಅನಿಸುತ್ತೆ. ಇಲ್ಲ, ಏನು ಹೇಳ್ತಿದ್ಯಾ? ಅಯ್ಯೋ, ನೀವು ಗಾಬರಿ ಆಗಬೇಡಿ. ನಾನು ನಿಮ್ಮ ಮತ್ತೆ ಅಂತರಾಕ್ಕನ ಲವ್ ಬಗ್ಗೆ ಮಾತಾಡ್ತಾ ಇದ್ದೆ. ಯಾರಿಗೇ ಆಗಲಿ ಗರ್ಲ್ ಫ್ರೆಂಡ್ ಆಗಿದ್ದಾಗ ತುಂಬ ಪ್ರೀತಿ ಮಾಡ್ತಾರೆ. ಅದೇ ಗರ್ಲ್ ಫ್ರೆಂಡ್ ಹೆಂಡತಿ ಆದಮೇಲೆ ಹೇಗಿದ್ರು ಸಿಕ್ಕಿದಾಳಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಅವ್ರ ಲವ್ನ ಎಕ್ಸ್ಪ್ರೆಸ್ಸೇ ಮಾಡೋದಿಲ್ಲ. ಆದರೆ ನೀವು ಆ ಥರ ಅಲ್ಲ ರೀ. ಪ್ರಪಂಚದಲ್ಲಿ ನಿಮ್ಮ ಥರ ಹೆಂಡತಿನ ಪ್ರೀತಿಸೋರು ಚಾನ್ಸೇ ಇಲ್ಲ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಓಕೆ ಫೈನ್, ಬಟ್ ಈಗ ನೀನು ಏನು ಹೇಳಬೇಕು ಅಂತ ಬಂದಿದೆಯೋ ಅದನ್ನು ನೇರವಾಗಿ ಹೇಳು. ನಂಗೆ ಮೊದಲಿಂದಾನು ಲವ್ ಸ್ಟೋರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಪ್ಪನ ಜೇಬಿಂದ ದುಡ್ಡು ಕದ್ದು ನಾನು ಚುಕ್ಕಿ ಸ್ಕೂಲ್ ಹಿಂದೆ ಒಂದು ಥಿಯೇಟ್ರ್ ಇತ್ತು, ಅಲ್ಲಿಗೆ ಹೋಗಿ ಸಿನಿಮಾ ನೋಡ್ತಾ ಇದ್ವಿ. ಎಂತೆಂಥ ಲವ್ ಸ್ಟೋರೀಸು ಹುಚ್ಚಿಡಿಸ್ತಾ ಇತ್ತು. ಸಿನಿಮಾ ಬಿಟ್ಟು ಲೈಫಲ್ಲೇ ಕಣ್ಣಾರೆ ನೋಡೋ ಅಂಥ ಪ್ರೀತಿ ಆ ದೇವ್ರು ಕೊಟ್ಟರು. ಆ ಪ್ರೀತಿನೇ ನಿಮ್ಮದು ಮತ್ತೆ ಅಂತರಾಕ್ಕಂದು. ಎಲ್ಲರೂ ನಾರ್ಮಲ್ ಆಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ, ಆದರೆ ನೀವು ಒಂದು ಸ್ಟೆಪ್ ಮುಂದೆ. ನನ್ನ ಹೆಂಡತಿ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾಳೋ ಅದೇ ರೀತಿ ಮಾಡಬೇಕು ಅಂತ ಆರ್ಡರ್ ಮಾಡಿದ್ರಲ್ಲ, ಅದು ಹೇಗೆ? ಆ ದಿನ ಹೇಗಿತ್ತು, ಏನೇನು ನಡೀತು? ಪ್ಲೀಸ್ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀರಾ? ನೀವು ಬ್ಯುಸಿ ಇದ್ರೂ ಪರವಾಗಿಲ್ಲಪ್ಪ, ನಂಗೆಲ್ಲ ನೀವು ಹೇಳಬೇಕು. ಹೇಳಿ ಹೇಳಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೇಳಲೇಬೇಕಾ? ಬೇರೆಯವ್ರು ಕೇಳಿದ್ರೆ ಹೇಳ್ತಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ಕೇಳ್ತಿರೋದು ಲೀಲಾ. ನೀವು ಹೇಳಲೇಬೇಕು, ನಿಮಗೆ ಆಪ್ಷನ್ನೇ ಇಲ್ಲ. ನಾನು ಹ್ಞೂ ಅಂತ ಹೇಳಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಲ್ಲ. ಪ್ಲೀಸ್ ಸ್ಟಾರ್ಟಿಂಗಿಂದ ಹೇಳಿ. ಅಂತರಾಕ್ಕ ಗೌರಿ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರು? ಹಬ್ಬ ಅಂದರೆ ಅಂತರ ಮಾಡ್ತಿದ್ಲಲ್ಲ, ಅದು ಹಬ್ಬ. ಅವಳಿಗೆ ಬಾಲ್ ಗಣೇಶ ಅಂದರೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಮನೇಲಿ ಎಷ್ಟೇ ದೊಡ್ಡ ಗಣೇಶನ ಮೂರ್ತಿ ತೊಗೊಂಬಂದ್ರು ಅವಳಿಗೋಸ್ಕರ ಒಂದು ಪುಟ್ಟ ಬಾಲ್ ಗಣೇಶನ ತರ್ತಾಯಿದ್ವಿ. ಆ ಬಾಲ್ ಗಣೇಶನ್ನ ಮಗು ಥರ ಟ್ರೀಟ್ ಮಾಡ್ತಿದ್ಲು ಅವಳು. ಹಬ್ಬ ಅಂದರೆ ಅವಳಿಗೆ ಒಂದು ವಾರದ ಸಂಭ್ರಮ. ಹಬ್ಬದ ದಿನ ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಇಡೀ ಮನೇನ ಗಂಧದಲ್ಲಿ ಶುದ್ಧಿ ಮಾಡಿ ಒಂದು ತೊಟ್ಟು ನೀರು ಕುಡಿದೆ ನೈವೇದ್ಯ ರೆಡಿ ಮಾಡೋಳು. ಆ ನೈವೇದ್ಯ ಹೇಗಾಗಿದೆ ಅಂತನೂ ರುಚಿ ನೋಡಿದೆ ದೇವ್ರಿಗೆ ಎಡೆ ಇಟ್ಟಾದ್ಮೇಲೆ ಅದನ್ನು ತಿಂದರೆ ಅಮೃತ ಅನಿಸೋದು. ಒಂದ್ಸಲಿ ಅವಳು ಮಾಡಿದ ನೈವೇದ್ಯನ ತಿನ್ಸೋಕ್ಕೆ ಅಂತ ಹೋಗಿದ್ದೆ. ದೇವ್ರಿಗೆ ಎಡೆ ಇಡೋ ತನಕ ತಿನ್ನಬಾರ್ದು ಅಂತ ಹೇಳಿದ್ಲು. ನಾನು ಅದಕ್ಕೆ ನನಗೆ ಪ್ರೀತಿನೇ ದೇವರು, ನನ್ನ ದೇವತೆಗೆ ತಿನ್ನಿಸ್ತಾ ಇದ್ದೀನಿ ಅಂದಿದ್ದಕ್ಕೆ ಕೋಪ ಮಾಡ್ಕೊಂಡು ಒಂದಷ್ಟೊತ್ತು ಮಾತೇ ಬಿಟ್ಬಿಟ್ಟಿದ್ವಿ. ಈಗಲೂ ನೆನಪಿದೆ ನನಗೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಹಬ್ಬದ ದಿನ ಅವಳು ಮಕ್ಕಳನ್ನು ಕರೆಸೋಳು. ನಾವೇ ನಡೆಸ್ತಿರೋ ಅನಾಥಾಶ್ರಮದಿಂದ ಮಕ್ಕಳು ಬರೋರು. ಅವ್ರನ್ನ ಮುದ್ದಾಗಿ ಮಾತಾಡಿಸಿ ಆರತಿ ಮಾಡಿ ಒಳಗೆ ಕರ್ಕೊಂಡು ಆ ಮಕ್ಕಳ ಜೊತೆ ಸೇರಿ ಅವಳ ಹಬ್ಬನ ಆಚರಿಸ್ತಾ ಇದ್ಲು. ಶುರುವಿಂದ ಕೊನೆ ತನಕ ಇರ್ತಿದ್ದ ನಂತರ ವಿಸರ್ಜನೆ ಟೈಮಲ್ಲಿ ಅವಳು ಯಾವತ್ತೂ ಬರ್ತಾ ಇರಲಿಲ್ಲ. ಯಾಕಂದರೆ ಅಷ್ಟೆಲ್ಲ ಅಲಂಕಾರ ಮಾಡಿರೋ ಗಣೇಶನ ವಿಸರ್ಜನೆ ಮಾಡೋದು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಕಣ್ಣೀರು ಆಗ್ತಾಯಿದ್ಲು, ಅಷ್ಟು ಸೆನ್ಸಿಟಿವ್. ನೀವು ಹೇಳಿದ್ನೆಲ್ಲ ಕೇಳ್ತಾ ಇದ್ರೆ ನಿಜವಾದ ಹಬ್ಬ ಅಂತ ಅನಿಸ್ತಾ ಇದೆ. ಇನ್ನು ನೇರವಾಗಿ ನೋಡಿದ್ರೆ ನಿಜವಾಗ್ಲೂ ಹಬ್ಬನೇ.
ಆದರೆ ನೀನು ತವ್ರ ಮನೆಗೆ ಹೋಗಲ್ವಾ? ಐ ಮೀನ್ ಹೆಣ್ಮಕ್ಳಿಗೆ ಇದು ವಿಶೇಷವಾದ ಹಬ್ಬ ಅಲ್ವಾ? ಹ್ಞೂ, ತುಂಬ ವಿಶೇಷ. ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆ ನೆನಪಾಗೋದು. ಆದರೆ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ರೀ, ಪ್ಲೀಸ್. ಬಟ್ ನೀನೇ ಹೇಳಿದಾಗೆ ತವ್ರ ಮನೆ ಮುಖ್ಯ ಅಲ್ವಾ? ಯಾಕೆ ಹೀಗೆ ಹೇಳ್ತಿದ್ಯಾ? ನಂಗೆ ತವ್ರ ಮನೆಕ್ಕಿಂತ ಈ ಮನೆನೇ ಮುಖ್ಯ. ಒಂದ್ ವೇಳೆ ನೀವು ನನ್ನ ಒತ್ತಾಯ ಮಾಡಿ ಅಲ್ಲಿಗೆ ಕಳ್ಸಿದ್ರೆ ನಾನೇನೋ ಅಲ್ಲಿಗೆ ಹೋಗ್ತೀನಿ, ಆದ್ರೆ ನನ್ನ ಮನ್ಸೆಲ್ಲ ಇಲ್ಲೇ ಇರುತ್ತೆ, ಗೊತ್ತಾ? ಸರಿ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಸದ್ಯಕ್ಕೆ ನಂಗೆ ಹಬ್ಬದಲ್ಲಿ ಅಂತರ ಅಕ್ಕ ಏನು ಮಾಡ್ತಾರೆ ಅಂತ ನೋಡಬೇಕು. ಅಂತರ ಅಕ್ಕ ಹೇಗೆಲ್ಲ ಹಬ್ಬ ಮಾಡ್ತಾರೆ ಅಂತ ನೀವು ಹೇಳಿದ್ದೀರಾ. ಈ ಸಲ ಹಬ್ಬದಲ್ಲಿ ಅವ್ರು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಅವ್ರ ಅಂತರ ಅಕ್ಕ ಅಲ್ಲ, ಪ್ರಾರ್ಥನಾ ಅಂತ ನಂಗೆ ನಿಜ ಗೊತ್ತಾಗುತ್ತೆ. ಅಪ್ಪ ಗಣೇಶ, ವಿಘ್ನ ನಿವಾರಕ, ನಿನ್ನ ಎದುರಿಗೆ ಪರೀಕ್ಷೆ ಆಗಲಿ, ಅವ್ರ ಅಂತರ ಅಕ್ಕನ ಅಥವಾ ಪ್ರಾರ್ಥನಾ ಅಂತ ನೀನು ನನಗೆ ಗೊತ್ತು ಮಾಡಿಸ್ಬೇಕು. ಸತ್ಯ ಗೊತ್ತಾದರೆ ನಿಂಗೆ 101 ತೆಂಗಿನಕಾಯಿ ಹೊಡಿತೀನಿ, ಪ್ಲೀಸ್. ಬೇಬಿ ಬೇಬಿ ನಿಂತ್ಕೋ. ಲಕ್ಷ್ಮಿ, ನೀನು ಸರುಗಿನ ದೊಡ್ಡೋಳು, ನೀನು ಹೋದ್ರೆ ಅವಳು ಹೋಗ್ತಾಳೆ, ಪ್ಲೀಸ್ ನಿಂತ್ಕೋ. ನಾನು ದೊಡ್ಡೋಳಾಗಿರೋಕ್ಕೇನೆ ಅವಳು ನನ್ನ ದಾರಿ ಫಾಲೋ ಮಾಡಲಿ ಅಂತ ನಿಮ್ಮ ಕೈ ಸಿಕ್ಕದೆ ಹೋಗ್ತಾ ಇರೋದು. ಸ್ವಲ್ಪ ಅವ್ರನ್ನ ಮಾತಾಡ್ಸ್ಬೇಡ. ಬೇಬಿ ಅಕ್ಕ, ನಾವ್ ಇವ್ರಿಗೆ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಯ್ತು, ಅದಕ್ಕೆ ಹೇಗೆಲ್ಲ ಆಡ್ತಿದ್ದಾರೆ. ಬೇಬಿ ಏನು ನಿಮ್ ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವ್ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಾ? ಏನು ಬೇಡ ಅಪ್ಪ, ಅದೇ ಒಂದು ದೊಡ್ಡ ಉಪಕಾರ. ಏನು ಮಾಡೋದು ಬೇಡವಾ? ತಾನೇ ಆಗ್ತಿಲ್ವಲ್ಲಪ್ಪ. ಲಕ್ಷ್ಮಿ, ನೀನಾದ್ರೂ ಹೇಳು ಪ್ಲೀಸ್. ಅಲ್ಲ, ಹಬ್ಬ ಅಂತ ಬಂದಿದ್ದೀರಾ, ಹಬ್ಬ ಮುಗಿಸ್ಕೊಂಡು ಪೂರ್ಣ ಅಂತ ಹಾರೋಗ್ತೀರಾ, ಮತ್ತೆ ಇನ್ಯಾವ್ದೋ ಹಬ್ಬಕ್ಕೆ ಬರ್ತೀರಾ. ಬರೀ ಹಬ್ಬದ ಟೈಮಲ್ಲೇ ಬರೋದಕ್ಕೆ ನೀವೇನ್ ಗಂಟನೋ ಇಲ್ಲ ರಜಾನಾ? ನಾನಂತೂ ನಿಮ್ಮನ್ನ ಮಾತಾಡ್ಸೋದಿಲ್ಲ. ಬ್ರೋ, ಇದು ಯಾಕೋ ಸರಿ ಹೋದಂಗೆ ಕಾಣ್ತಿಲ್ಲ. ಇದ್ದೇ ಇದೆಯಲ್ಲ ಹೆಣ್ಮಕ್ಳು ಕೋಪ ಕಕ್ಷೋ ದಿವ್ಯ ಮಂತ್ರ, ಹೇಳ್ಬಿಡೋಣ? ಸರಿ ಸರಿ ಸರಿ. ಐ ಆಮ್ ಸಾರಿ ಸ್ವೀಟ್ ಹಾರ್ಟ್, ತಪ್ಪಾಯ್ತು, ಇನ್ನೊಂದ್ಸಲಿ ಹಾಗೆ ಮಾಡಲ್ಲ. ಓ, ಸಾರಿ ಇಟ್ಕೊಂಡು ಎಲ್ಲ ಕೋಪನೂ ಕರಗಿಸ್ಬೋದು ಅನ್ಕೊಂಡಿದ್ದೀರಾ? ಸಾರಿ, ನಾವ್ ಕರ್ಗಲ್ಲ, ಸಾಧ್ಯನೇ ಇಲ್ಲ. ಲಕ್ಷ್ಮಿ ಅಕ್ಕನೇ ಕರಗ್ಲಿಲ್ಲ ಅಂದ್ರೆ ನಾನ್ ಕರಗ್ತೀನ? ನೋ ವೇ. ಇದನ್ನ ಬೇರೆ ತರನ ಟ್ಯಾಕಲ್ ಮಾಡಬೇಕು. ನಾನು ಮಾಡ್ತೀನಿ, ಅದನ್ನ ಫಾಲೋ ಮಾಡು. ಓಕೆ ಬೇಬಿ. ಬೇಬಿ, ಏನು ನೀನು ಈ ಲೈಟಿಂಗಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ ಗೊತ್ತಾ? ಚಂದ್ರನ ಬೆಳಕಲ್ಲಿ ತಾವರೆ ಹೂ ಹೊರಡುತ್ತಲ್ಲ, ಹಾಗೆ ಕಾಣ್ತಿದ್ಯಾ. ನಿನ್ನ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಈ ತಾವರೆ ಎಲೆ ಮೇಲೆ ವಾಟರ್ ಬಬಲ್ ಫಾರ್ಮ್ ಆಗುತ್ತಲ್ಲ, ಹಾಗೆ ಕಾಣ್ತಿದ್ಯಾ. ಯು ಲುಕಿಂಗ್ ಟೂ ಕ್ಯೂಟ್. ಆಹಾ, ನನ್ನ ದೃಷ್ಟಿನೇ ತಾಗತ್ತೆ. ಲಕ್ಷ್ಮಿ, ಲಕ್ಷ್ಮಿ, ಇದು ನೀನೇನಾ? ನಿಜವಾಗ್ಲೂ ನೀನೇನಾ? ಎಲ್ಲಿ? ಈ ಕಡೆ ತಿರ್ಗು. ವಾವ್, ಈ ಕಡೆ ತಿರ್ಗು. ವಾವ್, ಲಕ್ಷ್ಮಿ, ತೇಟು ಮಹಾಲಕ್ಷ್ಮಿ ಇದ್ದಂಗೆ ಇದೆಯಾ? ಎಲ್ಲೋ ಫೋಟೋದಲ್ಲಿ ನೋಡಿದ ನೆನಪು, ಹಂಗೆ ಇದೆಯಾ? ಮೊನ್ನೆ ಏನಾಯ್ತು ಗೊತ್ತಾ? ಮೊನ್ನೆ ದೇವರು ಕನ್ಸಲ್ಲಿ ಬಂದು ಏನೋ ಬೇಕು ಅಂತ ಕೇಳ್ದಂಗಾಯ್ತು. ಆಮೇಲೆ ಗೊತ್ತಾಯ್ತು ಅದು ದೇವರಲ್ಲ, ದೇವತೆ ಅಂತ. ದೇವತೆ? ಅಯ್ಯೋ,
ಹೌದಮ್ಮ. ಕಿಶೋರ್ ಬಿಡು, ಅವನು ಯಾವ ಫಂಕ್ಷನು ಅಟೆಂಡೇ ಮಾಡಿಲ್ಲ. ಬಟ್ ಈ ಸಲ ದುರ್ಗಾನೂ ಇಲ್ಲದೆ ಏನೋ ಹಬ್ಬ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಹೌದು ಕಣೋ, ನಿನ್ನ ಮಾತು ನಿಜ. ಅಲ್ಲ, ಈ ಮಕ್ಕಳಿಗೆ ಏನಾಗಿದೆ? ದುಡಿಮೆನೇ ಜೀವನ ಮಾಡ್ಕೊಂಡ್ಬಿಟ್ಟಿದಾರಲ್ಲ. ಈ ಪ್ರೇಮ್ ಪ್ರಮೋದ್ ಯಾವಾಗ ನೋಡಿದ್ರು ಹೆಂಡ್ತಿರನ್ ಬಿಟ್ಟು ಕೆಲಸ ಅಂತ ಹೊಟ್ಟೋಗ್ತಾರೆ. ಕಿಶೋರ ಅವನೊಂದು ಕಡೆ, ದುರ್ಗಾ ಅವಳು ಕೆಲಸ ಅಂತ ಹೊಟ್ಟೋಗಿದ್ದಾಳೆ. ಹೀಗೆ ಆಗ್ತಿದ್ರೆ ಇದನ್ನ ಮನೆ ಅಂತ ಹೇಳಕ್ಕಾಗತ್ತಾ? ನೀನೇ ಏನಾದರೂ ಒಂದು ಪರಿಹಾರ ಕೊಡ್ಬೇಕಪ್ಪ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಮ್ಮ. ಆಗ ನಾನು ಒಬ್ಬನೇ ಕಷ್ಟಪಟ್ಟು ಇಷ್ಟೆಲ್ಲ ಬಿಸ್ನೆಸ್ ಸೆಟಪ್ ಮಾಡಿದೆ. ನನಗೆ ಈ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದ್ದರೂ ಛಲ ಅನ್ನೋದು ಇಲ್ಲಿ ತನಕ ಕರ್ಕೊಂಬಂತು. ಬಟ್ ಆ್ಯಕ್ಚುಲಿ ಮಕ್ಕಳು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಆದರೂ ಏನೋ ಪ್ರೂವ್ ಮಾಡಬೇಕು ಅಂತಾರೆ. ಫೈನ್, ನಾಲೆಡ್ಜ್ ಸಿಗಲಿ ಅಂತ ಅಬ್ರಾಡ್ಗೂ ಕಳಿಸ್ದೆ. ಈಗ ಅದು ಆಯಿತು. ಅಟ್ಲೀಸ್ಟ್ ಇನ್ಮೇಲಾದರೂ ಪ್ರೊಫೆಷ್ನಲ್ ಲೈಫು ಪರ್ಸನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ಹಬ್ಬ ಆಗ್ಬಿಡ್ಲಿ ತಡಿ. ಅಷ್ಟು ಮಾಡಿಬಿಡಪ್ಪ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹಾಂ, ಆಮೇಲೆ ನೀನು ಅಂದ್ಕೊಂಡಿರೋ ಹಾಗೆ ಹಬ್ಬ ಆಗುತ್ತೆ. ನೀನು ನಿಶ್ಚಿಂತೆಯಿಂದ ಇರು. ಹಬ್ಬ ನಾನು ಅಂದ್ಕೊಂಡು ಹಾಗಲ್ಲ, ಅಂತರ ಅಂದ್ಕೊಂಡು ಹಾಗಾಗಬೇಕು. ಅದೇಪ್ಪ, ಅವಳು ಹೇಗೆ ಮಾಡ್ತಿದ್ಲೋ ಹಾಗೆ ಆಗುತ್ತೆ. ಅಂತರ ಮುಂಚೆ ನನ್ನ ಜೊತೆ ಇದ್ದಾಗ ಪ್ರತಿದಿನ ಹಬ್ಬದ ವಾತಾವರಣ ಆಗಿತ್ತಮ್ಮ. ಅವಳು ಹೋದ್ಮೇಲೆ ಹಬ್ಬ ಆಚರಿಸೋದೇ ಬಿಟ್ಬಿಟ್ಟಿದ್ದೆ. ಆದಮೇಲೆ ಲೀಲಾ ಬಂದು ಅವಳ ಜೊತೆ ದಿನಗಳು ಕಳೀತಾ ಮತ್ತೆ ಅದೇ ಹಬ್ಬದ ವಾತಾವರಣ ಶುರು ಆಯಿತು. ಅಷ್ಟೊಂದು ಮತ್ತೆ ಅಂತರ ಬಂದು ಈಗ ಒಂಥರ ಲೈಫೇ ಕನ್ಫ್ಯೂಷನ್ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ. ಓ, ಅವಳಿದ್ರೆ ನಿನಗೆ ಕನ್ಫ್ಯೂಷನ್ನಾ? ಅದಕ್ಕೆ ನಾನು ನಿನ್ನ ಹತ್ರ ಎಷ್ಟೇ ಬಂದರೂ ನೀನು ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ಅವಳು ಈ ಮನೇಲಿದ್ದರೆ ತಾನೇ ನಿನ್ನ ಕನ್ಫ್ಯೂಷನ್ನು. ಅವಳು ಗ್ರಹಚಾರ ಕೆಟ್ಟಿದೆ ಅನ್ಸತ್ತೆ. ಇದೇ ಒಳ್ಳೆ ಟೈಮು. ಹೇಗೂ ಹಬ್ಬ ಬಂದಿದೆ. ಹಬ್ಬದ ನೆಪದಲ್ಲಿ ಅವಳನ್ನು ಈ ಮನೆಯಿಂದ ಸಾಗಿ ಹಾಕಲೇಬೇಕು. ಇಲ್ಲ ಅಂದರೆ ನೀನು ಅವಳು ಕನ್ಫ್ಯೂಷನ್ನಲ್ಲೇ ಇರ್ತೀಯ. ನನ್ನ ಕೈಗೆ ಚೊಂಬೇಕಾದ್ರೂ ಕೊಡ್ತೀಯ. ಭಗವಂತ ನಾವು ನಿಧಾನಪ್ಪ. ಎಷ್ಟೋ ಸಲ ನಮಗೆ ನಮ್ಮ ಮುಂದೆ ಬಂದಿರೋ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ದಾರಿನೇ ಇಲ್ವಾ ಅಂತ ಅನಿಸುತ್ತೆ. ಆದರೆ ಅದು ಸಮಸ್ಯೆ ಆಗಿರೋದಿಲ್ಲ. ನಮ್ಮ ಹಳೆ ಸಮಸ್ಯೆಗೆ ದೇವರೇ ಕಳಿಸ್ಕೊಡೋ ಪರಿಹಾರ ಆಗಿರುತ್ತೆ. ನಾವು ನಮ್ಮ ಚಿಕ್ಕ ಕಣ್ಣಿಂದ ದೊಡ್ಡ ಸಮಸ್ಯೆ ನೋಡ್ತೀವಲ್ವಾ, ಅದಕ್ಕೆ ನಮಗೆ ಗೊತ್ತಾಗಲ್ಲ. ಆದರೆ ಭಗವಂತನಿಗೆ ದೊಡ್ಡ ಕಣ್ಣು. ಅವನಿಗೆ ಗೊತ್ತು ಯಾರ ಜೀವನದಲ್ಲಿ ಯಾರನ್ನ ಹೇಗೆ ತರಬೇಕು, ಹೇಗೆ ಕಳಿಸ್ಬೇಕು ಅಂತ. ಅದು ಅವನ ಜವಾಬ್ದಾರಿ. ನೀ ನೆಮ್ಮದಿಯಿಂದ ಇರು, ಎಲ್ಲ ಒಳ್ಳೆಯದೇ ಆಗುತ್ತೆ. ಬನ್ನಿ ಮೇಡಮ್. ಏನ್ ಹೇಳಿ ವಿಶ್ವರೂಪ್? ಕೂತ್ಕೊಳ್ಳಿ ಮೇಡಮ್. ಸರಿ ಹೇಳಿ. ಮೇಡಮ್, ಒಂದು ಹೆಣ್ಣಿನ ಮನಸ್ಸು ಇನ್ನೊಂದು ಹೆಣ್ಣಿಗೆ ಮಾತ್ರ ಅರ್ಥ ಆಗೋದಂತ ನಿಮ್ಮನ್ನು ಕರ್ಕೊಂಡು ಬಂದೆ ಮೇಡಮ್. ಅಯ್ಯೋ ವಿಶ್ವರೂಪ್, ನೀವು ಅವನಲ್ಲ ಅವಳ. ಅದಾಗಲ್ಲ ಮೇಡಮ್. ನನ್ನ ಹತ್ರ ಒಂದು ಹೆಣ್ಣಿನ ಸಮಸ್ಯೆ ಬಂದಿದೆ, ಅದನ್ನು ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಸಮಸ್ಯೆ ಬಗ್ಗೆ ಆಮೇಲೆ ಮಾತಾಡೋಣ. ನಿಮ್ಗೊಂದು ಜನರಲ್ ನಾಲೆಜ್ ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಕೊಟ್ಟರೆ ಸೂಕ್ತ ಬಹುಮಾನ. ಓಕೆ? ಓ ಹೌದಾ, ಸರಿ ಸರಿ ಕೇಳಿ. ನಿಮ್ ಪ್ರಶ್ನೆ ಏನು ಅಂತ ಕೇಳಿ. ಒಂದು ಹೆಣ್ಣು ಹುಡುಗಿಯ ಹೆಸರು, ಆ ಹೆಸರಿಗೆ 5 ಅಕ್ಷರ. ಮೊದಲನೇ ಅಕ್ಷರ R ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಆ ಹುಡುಗಿ ಹೆಸರೇನು? ಇದು ಜನರಲ್ ನಾಲೆಡ್ಜ್ ಪ್ರಶ್ನೆ ತರ ಇಲ್ವಲ್ಲ? ಜನರಲಿ ನಾಲೆಜ್ ಇಲ್ಲದೆ ಇರ್ಬೋದು, ಬಟ್ ನಿಮ್ಮ ಹತ್ರ ಜನರಲ್ ನಾಲೆಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೀನಿ ಅಷ್ಟೇ. ಹೇಳಿ ಮೇಡಮ್. ವಿಶ್ವರೂಪ್, ನುಲಿಯೋದ್ ಬಿಟ್ಟು ಏನಕ್ಕಂತ ಹೇಳಿ. ರೀ ವಿಶ್ವರೂಪ್, ಏನ್ ಮಾಡ್ತಿದ್ದೀರಾ ಇಲ್ಲಿ? ಜನರಲ್ ಬಾಡಿ ಮೀಟಿಂಗ್ ನಡೀತಿದೆ, ಮತ್ತೆ ಬಂದು ಡಿಸ್ಟರ್ಬ್ ಮಾಡಬೇಡ. ಆಮೇಲೆ ಸಿಗ್ತೀನಿ, ಹೋಗಿ. ಜನರಲ್ ಬಾಡಿ ಮೀಟಿಂಗಾ? ಯಾವ ವಿಷಯದ ಬಗ್ಗೆನೋ? ಇದು ಶುದ್ಧ ಗಾಣದಲ್ಲಿ ತೆಗೆದ ಎಣ್ಣೆ ಒಳ್ಳೇದು ಅಥವಾ ರಿಫೈನ್ಡ್ ಆಯಿಲ್ ಒಳ್ಳೇದು ಅಂತ ಡಿಸ್ಕಸ್ ನಡೀತಿದೆ. ನಿಂಗೆ ಯಾಕಿದೆಲ್ಲ ಈಗ ಹೋಗು. ಹೌದಾ? ಹುಡುಗಿ ಹೆಸರು ಹುಡ್ಕೊಂಡು ಲೀಲಾ ಮೇಡಮ್ ಹೆಲ್ಪ್ ತಗೋತಿದ್ಯಾ?
ಲೇ ವಿಶ್ವರೂಪ್, ಲವ್ ಮಾಡೋ ಹುಡುಗಿ ಬಂದರೂ ಫೋನಲ್ಲಿ ಕೇಳಿರೋ ಹುಡುಗಿ ವಾಯ್ಸ್ಗೆ ಈ ಲೆವೆಲ್ಗೆ ಪಾಗಲಾಗಿದೆಯಾ ಅಂದರೆ ನಿನ್ನ ಶುದ್ಧ ಗಾಣಕ್ಕೆ ಕೈ ಹಾಕಿ ಎಣ್ಣೆ ತೆಗಿಲೇಬೇಕು. ಸಿಗಾಕು ನನ್ನ ಮಗನೇ, ರೆಡ್ ಹ್ಯಾಂಡಾಗಿ ಸಿಗಾಕು, ಆಗ ನಿಂಗಿದೆ ಮಾರಿ ಹಬ್ಬ. ಸರಿ, ನೀವು ಮುಂದುವರಿಸಿ. ಯಾಕ್ರಿ ಅವಳನ್ನ ಕಳ್ಸಿದ್ರಿ? ಮತ್ತಿನ್ನೇನ್ ಮೇಡಮ್, ಡೀಪ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಮತ್ತೆ ಬಂದು ಡಿಸ್ಟರ್ಬ್ ಮಾಡ್ತಾಳೆ. ಹೋಗ್ಲಿ, ನೀವು ಹೇಳಿ ಮೇಡಮ್. 5 ಅಕ್ಷರನ ನೀವು ಹೇಳಿ ಮೇಡಮ್. ಒಂದು ನಿಮಿಷ ರೆಕಾರ್ಡಿಂಗ್ ಹಾಕೋತೀನಿ. ರಮ್ಯಾ, ರೇಖಾ, ರಾಣಿ, ರಜನಿ, ರೋಜಾ. ರೋಜದಲ್ಲಿ 4 ಅಕ್ಷರ ಅಲ್ವ ಮೇಡಮ್? ಕೆಲವೊಬ್ರು ರೋ ಜಾ ಇನ್ನೊಂದು ಸೇರಿಸ್ಕೋತಾರೆ, ಆಗ ರೋಜಾ ಅಂತ ಕರಿಬೋದಲ್ಲ. 5 ಅಕ್ಷರ ಆಯ್ತು. ಓಕೆ, ಸೂಪರ್ ಸೂಪರ್. ನೆಕ್ಸ್ಟ್. ರೇವತಿ, ರೇಣುಕಾ, ರಮ್ಯಾ, ರಂಭಾ, ಎಷ್ಟೊಂದು ಹೆಸರಿದೆ ವಿಶ್ವರೂಪ್. ಇಷ್ಟು ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ವಿಶ್ವರೂಪ್, ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದೇನಂತ ಹೇಳಿ. ಪ್ರಾಬ್ಲಮ್ ಬಿಡಿ ಮೇಡಮ್, ಎಲ್ಲ ಪ್ರಾಬ್ಲಮ್ ಒಂದೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ನೀವು ನಂಬ್ಕೋಬೇಡಿ, ನಾನಿದ್ದೀನಿ. ಏನ್ ಇವರು ಪ್ರಾಬ್ಲಮ್ ಇದೆ ಅಂತ ಬಂದ್ರು, ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದೆ ಅಂತ ನನಗೆ ವಾಪಸ್ ಕೇಳಿದ್ರು. ಅರ್ಥನೇ ಆಗಲ್ಲ. ಅತ್ತೆ, ನೀವು ಲೀಲನ್ ಬಗ್ಗೆನೇ ತಾನೇ ಹೇಳ್ತಾ ಇರೋದು? ಅಕ್ಕ ಅಕ್ಕ ಅಂತ ಹೇಳಿ ನನ್ನ ಸಂಸಾರಕ್ಕೆ ಹುಳಿ ಇಣ್ಬಿಟ್ಲು ಆ ಲೀಲ. ಇನ್ನೇನು ಗೌರಿ ಹಬ್ಬ ಬೇರೆ ಬರ್ತಿದೆ. ಗೌರಿ ಹಬ್ಬ ಹೆಣ್ಮಕ್ಳಿಗೆ ಎಷ್ಟು ಮುಖ್ಯ ಅಲ್ವಾ ಸರು? ನಾನು ನನ್ನ ಗಂಡನ ಜೊತೆ ಕೂತ್ಕೊಂಡು ಹಬ್ಬ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಆದರೆ ಆ ಲೀಲಾ ಆ ಆಸೆನ ಎಲ್ಲಿ ನಾಶ ಮಾಡಿಬಿಡ್ತಾಳೋ ಅಂತ ಭಯ ಆಗ್ತಿದೆ. ಅದಕ್ಕೆ ನೀವ್ಯಾಕೆ ಭಯ ಪಡಬೇಕು ಅತ್ತೆ? ಹೇಗಿದ್ರು ಗೌರಿ ಹಬ್ಬ ಬರ್ತಿದ್ಯಲ್ಲ, ನಿಮ್ಮನೇನಲ್ಲೇ ನೀನು ಹಬ್ಬ ಮಾಡ್ಕೊ ಅಂತ ಅವಳನ್ನ ಮನೆ ಕಳ್ಸಿದ್ರಾಯ್ತು. ವಾಟ್ ಎ ವಂಡರ್ಫುಲ್ ಐಡಿಯಾ ಸರು. ಐ ಲವ್ ಯು ಕಣೆ ದಡ್ಡಿ. ಲೀಲಾ ವಾಪಸ್ ಬಂದಮೇಲೆ ಅವಳು ಹೋಗೋದೇ ಇಲ್ವೇನೋ ಅಂದ್ಕೊಂಡು ಬೇರೆ ಪ್ಲ್ಯಾನ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಲೀಲಾನ ಮತ್ತೆ ವಾಪಸ್ ಕಳಿಸ್ಬೋದು ಅನ್ನೋ ಪ್ಲ್ಯಾನ್ ಹೇಳಿದ್ಯಲ್ಲ, ಐ ಲೈಕ್ ಇಟ್. ಅಯ್ಯಯ್ಯೋ, ಏನು ಹೇಳ್ತಿದ್ಯಮ್ಮ ಸರು? ಲೀಲಾಗೆ ಈ ಮನೆಯವರೆಲ್ಲ ಎಷ್ಟು ಹಚ್ಕೊಂಡಿದ್ದಾರೆ. ಅದರಲ್ಲೂ ಅಭಿ ಅಮ್ಮ ಅವಳಿಲ್ಲಿದ್ದರೆ ತುಂಬ ಖುಷಿ ಪಡ್ತಾರೆ. ಅಂಥದ್ರಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ಅವಳನ್ನು ಮನೆಯಿಂದ ಹೊರಗೆ ಕಳಿಸಿ ಅವ್ರಿಗೆಲ್ಲ ನೋವು ಕೊಡೋದು ಎಷ್ಟು ನ್ಯಾಯ ಹೇಳು? ಅತ್ತೆ, ನೀವಿವಾಗ ನ್ಯಾಯ, ನೀತಿ, ಪ್ರಾಮಾಣಿಕತೆ ಅಂತೆಲ್ಲ ಕೂತ್ರೆ ಅವಳು ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಏಜೇನು ಹಾರಿಸ್ಕೊಂಡು ಹೋಗ್ತಾಳೆ ಅಷ್ಟೇ. ನಿಮ್ಗೇನು ಗೊತ್ತಾಗೋದಿಲ್ಲ. ನಾನು ಹೇಳ್ತಿರೋದು ನಿಮಗೆ ತಪ್ಪು ಅಂತ ಅನ್ನಿಸ್ಬೋದು, ಯಾಕಂದ್ರೆ ನೀವು ತುಂಬಾ ಇನ್ನೋಸೆಂಟು. ನಿಮಗೆ ಕ್ರಿಮಿನಲ್ ಬ್ರೈನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಕ್ರಿಮಿನಲ್ ಬ್ರೈನಾ? ನಾನು ಅದನ್ನು ಕನಸಲ್ಲೂ ಯೋಚನೆ ಮಾಡಲ್ಲಮ್ಮ. ಅದು ಗೊತ್ತು ಅತ್ತೆ, ನೀವು ಮಗು ಥರ. ನಾನು ದುರ್ಗಾ ಅಕ್ಕ ಅವಳನ್ನ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ ಅದು ಎಷ್ಟೊಂದು ಕ್ರಿಮಿನಲ್ ಐಡಿಯಾಸ್ಗಳನ್ನ ಯೂಸ್ ಮಾಡಿದ್ದೀವಿ. ಆದರೆ ಅದು ಯಾವುದೂ ವರ್ಕ್ ಆಗಲಿಲ್ಲ. ಅದನ್ನೆಲ್ಲ ನಿಮಗೆ ಹೇಳಬಾರ್ದು, ಆದರೂ ಇವಾಗ ಹೇಳ್ತಿದ್ದೀನಿ. ನೀವು ಟ್ರೈ ಮಾಡಿ, ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಏಜೆ ಹತ್ರ ಹೋಗ್ಬಿಟ್ಟು ಲೀಲಾನ ಗೌರಿ ಹಬ್ಬಕ್ಕೆ ಅವ್ರ ಅಪ್ಪ ಅಮ್ಮನ ಮನೆಗೆ ಕಳಿಸಿ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿ. ಅವಾಗ ಏಜೇನೋ ಒಪ್ಪಿ ಕಳಿಸ್ತಾರೆ. ಅವಾಗ ನೀವಿಬ್ರೇನೆ ಗೌರಿ ಹಬ್ಬನ ಮನೆಯಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಮಾಡ್ಬೋದು. ಅಯ್ಯಯ್ಯೋ, ನಾನು ಈ ಮಾತು ಹೇಳಿದ್ರೆ ಅಭಿ ನೊಂದ್ಕೊಳ್ಳೋದಿಲ್ವಾ? ನೊಂದ್ಕೊಂಡು ನನ್ನನ್ನು ಕೆಟ್ಟೋಳು ಅಂತ ಅಂದ್ಕೊಂಡ್ರೆ, ಮತ್ತೆ ನನ್ನಿಂದ ದೂರ ಆಗೋದ್ರೆ, ಆ ನೋಗಿಂತ ನನ್ನ ಸಾಯೋದೇ ಮೇಲು. ಅತ್ತೆ, ಪ್ಲೀಸ್ ನೀವು ಹಾಗೆಲ್ಲ ಮಾತಾಡಬೇಡಿ. ನೀವೆಲ್ಲ ಅಂದರೆ ನಾನಿರ್ತೀನಾ? ಡೋಂಟ್ ವರಿ, ಈ ಸಲ ಹಬ್ಬಕ್ಕೆ ಲೀಲಾ ಇರೋದಿಲ್ಲ ಅಷ್ಟೇ. ನಿಮ್ಮಂಥ ಒಳ್ಳೆ ಅತ್ತೆಗೆ ನನ್ನಂಥ ಕ್ರಿಮಿನಲ್ ಮೈಂಡ್ ಇರೋ ಸೊಸೆ ಸಿಗಬಾರ್ದಾಗಿತ್ತು. ಆದರೆ ನನ್ನ ಮುದ್ದು ಅತ್ತೆಗೆ ನಾನೇ ಏನು ಬೇಕಾದರೂ ಮಾಡ್ತೀನಿ. Definitely, Robert. Yeah, we are 100% open for the merger. Take it from me, this will be a differentiator. Yeah, there's mix of knowledge, tradition, culture.
Yeah, we'll do one thing, Robert. You just tell me whatever documents are required. I'll just make a note of it. Just be online for a second. I'll come back. Visharup! Note ಮಾಡ್ಕೋಬೇಕು ಎಲ್ಲದನ್ನ. ವಿಶ್ವರೂಪ್! ರೀ ಕಾಫಿ. ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ, ಕೆಲವು ನೋಟ್ಸ್ ಮಾಡ್ಕೋಬೇಕಿತ್ತು. ಆಗ್ಲಿಂದ ಕರೀತಾ ಇದ್ದೀನಿ, ಎಲ್ಲೋ ಇದ್ದಾನ ಅವನು? ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಬರ್ಕೋಬೇಕು ತಾನೆ, ನಾನೇ ಬರಿತೀನಿ. ಏನು ಹೇಳಿ? ಇಲ್ಲ, ಇದು ನಿನ್ನ ಕೆಲಸ ಅಲ್ಲ. ಇದೆಲ್ಲ ಆಮೇಲೆ ಮಾತಾಡೋಣ. ಅವ್ರು ಮೋಸ್ಟ್ಲಿ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ನಾನೇ ನೋಟ್ ಡೌನ್ ಮಾಡ್ತೀನಿ. ಐ ಆಮ್ ಆಲ್ಸೋ ಎಜುಕೇಟೆಡ್.